ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ಒಂದು ಸೂಪರ್ ಆದಂತಹ ಉಪವಾಸದ ಲಡ್ಡು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತಕ್ಷಣಕ್ಕೆ ನೋಡಿದ್ರೆ ಇದು ರವೆ ಲಡ್ಡುನ ಅಂತ ಅನಿಸ್ಬೋದು. ಆದರೆ ಈ ಲಡ್ಡು ಸಾಬುದಾಣ ಹಾಗೆಯೇ ಸ್ವಲ್ಪ ಕಡಲೆ ಬೀಜ ಅಂದರೆ ಶೇಂಗಾ ಬೀಜನ ಸೇರಿಸಿ ಮಾಡಿರುವಂತಹ ಸೂಪರ್ ಸಾಫ್ಟ್ ಆಗಿರುವಂತಹ ಈ ಲಡ್ಡು ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ. ಪಾಕ ಮಾಡುವಂತಹ ಜಂಜಾಟ ಕೂಡ ಬೇಡ, ಅತಿ ಸುಲಭವಾಗಿ ಮಾಡ್ಕೊಳ್ಬೋದು. ಹಾಗಿದ್ರೆ ತಡ ಮಾಡದೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ಸಾಬುದಾಣಿನ ತಗೊಂಡಿದ್ದೀನಿ. ಸಾಬುದಾಣಿನ ಸಬ್ಬಕ್ಕಿ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ಸಬ್ಬಕ್ಕಿನ ಒಂದು ಕಾಟನ್ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸಿ ತಗೊಂಡಿದ್ದೀನಿ. ಸ್ವಲ್ಪ ಧೂಳಿನ ಪ್ರಮಾಣ ಏನಾದರೂ ಇದ್ದರೆ ಅಂತ. ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು 5 ರಿಂದ 7 ನಿಮಿಷಗಳವರೆಗೆ ಹುರಿಬೇಕಾಗುತ್ತೆ. ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಏನು ಹುರ್ಕೊಳ್ಬೇಕಾಗಿಲ್ಲ. ಒಂದು 5 ರಿಂದ 7 ನಿಮಿಷ ಹುರ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಒಂದು ತಟ್ಟೆಗೆ ಹಾಕಿ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೀನಿ. ಕಂಪ್ಲೀಟಾಗಿ ಇದು ಬಿಸಿ ಕಡಿಮೆ ಆಗಬೇಕು. ಇವಾಗ ನೋಡಿ ಪೂರ್ತಿಯಾಗಿ ಸಬ್ಬಕ್ಕಿ ಬಿಸಿ ಕಡಿಮೆ ಆಗಿದೆ, ಆರಿದೆ. ಇದನ್ನಿವಾಗ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಮಿಕ್ಸರ್ ಜಾರ್ಗೆ ಈ ಸಬ್ಬಕ್ಕಿನ ಸೇರಿಸಿ ಆದಷ್ಟು ಇದನ್ನು ನೈಸಾಗಿ ಸ್ವಲ್ಪ ಲೈಟಾಗಿ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ತೀರಾ ಇದು ಪೌಡ್ರ್ ಥರ ಆಗೋದಿಲ್ಲ, ಸ್ವಲ್ಪ ಲೈಟಾಗಿ ರವೆ ಥರ ಇರುತ್ತೆ. ಈ ಸಣ್ಣ ಉಪ್ಪು ಬರುತ್ತಲ್ಲ, ಸೇಮ್ ಅದೇ ಒಂದು ಟೆಕ್ಸ್ಚರಲ್ಲಿ ಈ ಒಂದು ಸಬ್ಬಕ್ಕಿ ಪೌಡ್ರು ತಯಾರಾಗುತ್ತೆ. ಇಲ್ಲಿ ಸ್ವಲ್ಪ ದಪ್ಪ ಪ್ರಮಾಣದ್ದು ಇನ್ನೂ ಉಳ್ಕೊಂಡಿದ್ರೆ ಜರಡಿ ಹಿಡಿದ್ಬಿಟ್ಟು ಚಾಣಿ ಮಾಡಿ ತಗೊಳ್ಳಿ. ಇಲ್ಲಿ ನಾನು ಕೂಡ ಚಾಣಿ ಮಾಡಿ ತಗೊಂಡಿದ್ದೀನಿ. ಈಗ ಅದೇ ಮಿಕ್ಸರ್ ಜಾರ್ಗೆ 1/4 ಬಟ್ಲಾಗುವಷ್ಟು ಅಥವಾ 4 ಚಮಚ ಆಗುವಷ್ಟು ಹುರಿದಿರುವಂತಹ ಶೇಂಗಾ ಬೀಜನ ಸೇರಿಸಿ, ಜೊತೆಗೆ ಹುರಿದಿರುವಂತಹ 6 ರಿಂದ 7 ಬಾದಾಮಿನೂ ಕೂಡ ಸೇರಿಸಿ ಇದನ್ನು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಕು ಅಂದರೆ ನಿಮ್ಮಿಷ್ಟದ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಹುರಿದು ಬಿಟ್ಟು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬಹುದು. ನೋಡ್ತಾ ಇದ್ದೀರಲ್ಲ, ಈ ಥರ ನಾನು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಈ ಪುಡಿನ ಒಂದು ಬಟ್ಲಿಗೆ ಸೇರಿಸಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಇದು 3/4 ಬಟ್ಲಾಗುವಷ್ಟು ಪುಡಿ ರೆಡಿಯಾಗಿದೆ. ಇದನ್ನು ಕೂಡ ಸ್ವಲ್ಪ ಸೈಡಿಗೆ ಎತ್ತಿಟ್ಟು ನಂತರ ಅದೇ ಮಿಕ್ಸರ್ ಜಾರ್ಗೆ 3/4 ಬಟ್ಲಾಗುವಷ್ಟು ಸಕ್ಕರೆಯನ್ನು ತಗೊಂಡು ಇಲ್ಲಿ ಸಕ್ಕರೆ ಜೊತೆಗೇ ಸ್ವಲ್ಪ ಏಲಕ್ಕಿಯನ್ನು ಸೇರಿಸಿ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡಿ ಪುಡಿ ಸಕ್ಕರೆನ ನಾನಿಲ್ಲಿ ರೆಡಿ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಸೇರಿಸಿ ಸ್ವಲ್ಪ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಈ ಕಡೆ ಸ್ಟವ್ನ ಆನ್ ಮಾಡಿ ಕಡಾಯಿಗೆ 2 ಚಮಚದಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಇಷ್ಟಪಡೋರಾದರೆ ಇಲ್ಲಿ ನೀವು ಒಂದು 4 ಚಮಚದಷ್ಟು ತುಪ್ಪನ ಸೇರಿಸಿ ಮುಂಚೆನೇ ಪೌಡ್ರ್ ಮಾಡಿಟ್ಟಂತಹ ಸಾಬುದಾಣಿ ಪುಡಿನ ಸೇರಿಸಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಕೈ ಬಿಡದೆ ಇದೇ ಥರ ಮಿಕ್ಸ್ ಮಾಡ್ತಾ ಹುರಿಬೇಕಾಗುತ್ತೆ. ಸಬ್ಬಕ್ಕಿದು ಸ್ವಲ್ಪ ಹಸಿ ವಾಸನೆ ಅನ್ನೋದು ಹೋಗಿ ಸ್ವಲ್ಪ ಲೈಟಾಗಿ ಕಲರ್ ಅನ್ನೋದು ಚೇಂಜ್ ಆಗುತ್ತೆ. ಇಲ್ಲಿ 5 ನಿಮಿಷಗಳವರೆಗೆ ಸಬ್ಬಕ್ಕಿ ಪೌಡ್ರನ್ನ ಚೆನ್ನಾಗಿ ಹುರಿದಾಗಿದೆ. ಇದ್ರ ಜೊತೆಗೇನೆ ಇವಾಗ 1/4 ಬಟ್ಲಾಗುವಷ್ಟು ತೆಂಗಿನಕಾಯಿ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ರೆಡಿಮೇಡ್ ಆಗಿರುವಂತಹ ಕೊಕೊನಟ್ ಪೌಡ್ರನ್ನು ಬಳಸಿದ್ದೀನಿ. ನೀವು ಬೇಕಾದರೆ ತೆಂಗಿನಕಾಯಿ ತುರಿನ ಸ್ವಲ್ಪ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ಬೋದು. ಹಾಗೆಯೇ ಮುಂಚೆನೇ ಪೌಡ್ರ್ ಮಾಡಿಟ್ಟಂತಹ ಶೇಂಗಾ ಬೀಜದ ಪುಡಿನೂ ಕೂಡ ಸೇರಿಸಿ ಇದೇ ಥರ ಇದನ್ನು 1-2 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಬೇಕಾಗುತ್ತೆ. ಇವಾಗ ಸ್ಟವ್ನ ಆಫ್ ಮಾಡಿ ಬಾಣಲೆ ಇನ್ನೂ ಸ್ವಲ್ಪ ದಪ್ಪ ತಳ ಆಗಿರೋದ್ರಿಂದ ಬಿಸಿ ಇರುತ್ತೆ. ಹಾಗಾಗಿ ಇದನ್ನು 1-2 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ತಾ ಇದ್ದೀನಿ. ಸಬ್ಬಕ್ಕಿ ಪೌಡ್ರ್ ಅಂತೂ ಆಲ್ರೆಡಿ ಹುರಿದಾಗಿದೆ. ಈ ತೆಂಗಿನಕಾಯಿ ಪೌಡ್ರು ಮತ್ತು ಶೇಂಗಾ ಬೀಜದ ಪುಡಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಹುರಿಬೇಕು ಅಂತೇನಿಲ್ಲ. 2 ರಿಂದ 3 ನಿಮಿಷ ಈ ಬಾಣಲಿ ಬಿಸಿನಲ್ಲೇ ಇದನ್ನು ಹುರ್ಕೊಂಡು ಸ್ವಲ್ಪ ಇದು ಬಿಸಿ ಕಡಿಮೆ ಆಗೋವರೆಗೂ ಇದನ್ನು ತಣ್ಣಗಾಗಲು ಬಿಡಬೇಕಾಗುತ್ತೆ. ಹಾಗಂತ ಪೂರ್ತಿಯಾಗಿ ತಣ್ಣಗಾಗಬಾರ್ದು. ಬಾಣಲಿ ಬಿಸಿನೂ ಕೂಡ ಸ್ವಲ್ಪ ಇದೆ. ಹಾಗೆಯೇ ಈ ಒಂದು ಮಿಶ್ರಣದ ಬಿಸಿ ಕೂಡ ಕೈಗೆ ಮುಟ್ಟೋ ಥರ ಬಿಸಿಯಾಗಿದ್ದರೆ ಸಾಕು. ಇವಾಗ ಇದಕ್ಕೇನೆ ಮುಂಚೆನೇ ಪೌಡ್ರ್ ಮಾಡಿಟ್ಟಂಥ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಒಂದೇ ಸತಿಗೆ ಸೇರಿಸದೆ ಒಂದು ಅರ್ಧದಷ್ಟು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಬಟ್ಲು ಸಾಬುದಾಣಿ ಹಾಗೆಯೇ 3/4 ಬಟ್ಲಾಗುವಷ್ಟು ಶೇಂಗಾ ಬೀಜದ ಪುಡಿ ಹಾಗೆಯೇ ತೆಂಗಿನಕಾಯಿ ಪೌಡ್ರು ಲೆಕ್ಕ ಹಾಕಿ 3/4 ಬಟ್ಲಾಗುವಷ್ಟು ಸಕ್ಕರೆನ ಪುಡಿ ಮಾಡಿ ತಗೊಂಡಿದ್ದೆ. ಆದರೆ ನಾನಿಲ್ಲಿ ಅಷ್ಟನ್ನು ಕೂಡ ಸೇರಿಸಿಲ್ಲ, ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಪುಡಿ ಅನ್ನೋದನ್ನು ಉಳಿಸಿದ್ದೀನಿ. ಇವಾಗ ನೋಡಿ, ಇನ್ನೊಂದು ಸ್ವಲ್ಪ ಸಕ್ಕರೆ ಪುಡಿನ ಸೇರಿಸಿ 3/4 ಬಟ್ಲು ಸಕ್ಕರೆನ ಪೌಡ್ರ್ ಮಾಡಿರೋವಂಥದ್ರಲ್ಲಿ ಇಷ್ಟನ್ನು ಮಿಕ್ಕಿಸಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ
ಕೈನಿಂದನೇ ಹದವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ 1-2 ರಿಂದ 3 ನಿಮಿಷ. ಇಲ್ಲಿ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಸೇರಿಸಿ ಉಂಡೆನ ರೆಡಿ ಮಾಡ್ಕೊಳ್ಬೋದು. ಇವಾಗ ಪೂರ್ತಿಯಾಗಿ ಸಕ್ಕರೆ ಅನ್ನೋಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಆದರೆ ಇಲ್ಲಿ ಇನ್ನೂ ಉದ್ರುದ್ರಾಗಿದೆ, ಉಂಡೆ ಅಂತೂ ಕಟ್ಟಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ನೋಡಿ, ಇದೇ ಒಂದು ಮಿಶ್ರಣನ ಮತ್ತೆ ನಾನು ಮಿಕ್ಸರ್ ಜಾರ್ಗೆ ಸೇರಿಸಿ ಇದನ್ನು 1-2-3 ಸುತ್ತು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ತೀರಾ ಉದ್ರುದ್ರಾಗಿದೆ ಅಂದಾಗ ಇಲ್ಲಿ ಗ್ರೈಂಡ್ ಮಾಡೋ ಟೈಮಲ್ಲಿ 1-2 ಚಮಚನೋ ಅಥವಾ 1 ಚಮಚನೋ ತುಪ್ಪನ ಸೇರಿಸಿ ಆದಷ್ಟು 1-2 ರಿಂದ 3 ಸುತ್ತು ಗ್ರೈಂಡ್ ಮಾಡ್ಕೊಳ್ಳಿ. ಇದು ತಾನಾಗೆ ಸ್ವಲ್ಪ ಸಾಫ್ಟಾಗಿ ರೆಡಿ ಆಗುತ್ತೆ. ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಾಗಿದೆ. ನಾನು ಕೂಡ 1 ಚಮಚದಷ್ಟು ತುಪ್ಪನ ಸೇರಿಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹೀಗೆ ಮತ್ತೆ ಒಂದ್ಸತಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಟೆಕ್ಸ್ಚರ್ ತುಂಬಾ ಸಾಫ್ಟಾಗಿ ರೆಡಿ ಆಗುತ್ತೆ. ನೋಡಿ, ಇವಾಗ ಇದು ಉಂಡೆ ಕಟ್ಟೋಕ್ಕೆ ರೆಡಿ ಆಗಿದೆ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಪಾಕ ಮಾಡಬೇಕು ಅನ್ನೋದೇನು ಜಂಜಾಟ ಇರೋದಿಲ್ಲ. ಬೆಲ್ಲ ಹಾಕಿದ್ರೂ ಕೂಡ ಅಷ್ಟೇ, ಬೆಲ್ಲನೂ ಕೂಡ ನೀವು ಇದರಲ್ಲಿ ಮಿಕ್ಸ್ ಮಾಡಿ ಒಂದ್ಸತಿ ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಉಂಡೆ ಅನ್ನೋಂಥದ್ದನ್ನು ನಾವು ರೆಡಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದಿರಲ್ಲ ಉಂಡೆ ಯಾವ ಥರ ರೆಡಿ ಆಗಿದೆ ಅಂತ. ಹೀಗೆ ಪ್ರತಿಯೊಂದು ಉಂಡೆನೂ ಕೂಡ ಇದೇ ಥರ ರೆಡಿ ಮಾಡ್ಕೊಳ್ಬೋದು. ತೀರಾ ಉಂಡೆನೇ ಕಟ್ಟಕ್ಕೆ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ತುಪ್ಪನ ಬೆರೆಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಸಿಯಾಗಿ ಉಂಡೆನ ನೀವು ಕಟ್ಬೋದು. ಸಬ್ಬಕ್ಕಿ ಪೌಡ್ರನ್ನು ಹುರಿತಿರ್ಬೇಕಾದ್ರೇ ಸ್ವಲ್ಪ ತುಪ್ಪನ 5 ಚಮಚದಷ್ಟು ಸೇರಿಸಿ ಚೆನ್ನಾಗಿ ಪುಡಿನ ಹುರ್ಕೊಂಡ್ರೆ ಲಾಸ್ಟಲ್ಲಿ 2 ಸುತ್ತು ಗ್ರೈಂಡ್ ಮಾಡಿ ತಗೊಳ್ಬೇಕಾದ್ರೆ ತುಪ್ಪ ಹಾಕಬೇಕು ಅಂತೇನಿಲ್ಲ. ಹಾಗೆಯೇ ಗ್ರೈಂಡ್ ಮಾಡಿದ್ರೆ ಸಾಫ್ಟ್ ಆಗಿರುವಂತಹ ಲಡ್ಡು ಮಿಶ್ರಣ ತಯಾರಾಗಿ ಈಸಿಯಾಗಿ ಲಡ್ಡುನ ನಾವು ಕಟ್ಟಬಹುದು. ಟೋಟಲ್ ಆಗಿ ಈ ರೆಸಿಪಿಗೆ ನಾನು ಬಳಸಿರುವಂಥ ತುಪ್ಪ 4 ಚಮಚದಷ್ಟು. ಇಲ್ಲಿ ತೆಂಗಿನಕಾಯಿ ಪೌಡ್ರ್ ಬೇಡ ಅಂದರೆ ಸಾಬುದಾಣಿ, ಶೇಂಗಾ ಬೀಜ ಹಾಗೆಯೇ ನಿಮ್ಮಿಷ್ಟದ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಹುರಿದು ಪೌಡ್ರ್ ಮಾಡಿ ಗ್ರೈಂಡ್ ಮಾಡಿ ಈ ಲಡ್ಡುನ ರೆಡಿ ಮಾಡ್ಕೊಳ್ಬೋದು. ಇನ್ನು ಸೂಪರ್ ಆಗಿರುವಂತಹ ಟೇಸ್ಟ್ ಕೊಡುತ್ತೆ. ಹಾಗೆಯೇ ಮಿಶ್ರಣ ಎಲ್ಲ ಹುರಿದಾದ್ಮೇಲೆ ಕೊನೆಯದಾಗಿ ಒಂದ್ಸತಿ ಗ್ರೈಂಡ್ ಮಾಡಿ ತಗೊಳ್ಳೋದ್ರಿಂದ ಸೂಪರ್ ಸಾಫ್ಟ್ ಆಗಿರುವಂತಹ ಲಡ್ಡುನ ರೆಡಿ ಮಾಡ್ಕೊಳ್ಬೋದು. ತಕ್ಷಣಕ್ಕೆ ನೋಡಿದ್ರೆ ಅನಿಸೋದೇ ಇಲ್ಲ ಇಲ್ಲಿ ನಾವು ಸಬ್ಬಕ್ಕಿನ ಅಂದರೆ ಸಾಬುದಾಣಿನ ಬಳಸಿ ಮಾಡಿರುವಂಥ ಲಡ್ಡು ರೆಸಿಪಿ ಅಂತ. ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟ್ ಆಗಿರುತ್ತೆ, ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ. ದೇಹಕ್ಕೆ ತಂಪು, ಆರೋಗ್ಯಕ್ಕೂ ಒಳ್ಳೆಯದು. ಉಪವಾಸಕ್ಕಂತೂ ಹೇಳಿ ಮಾಡಿಸಿದಂಥ ಒಂದು ಡಿಫ್ರೆಂಟ್ ಆದಂತಹ ಲಡ್ಡು ರೆಸಿಪಿ. ಪಾಕ ಮಾಡಬೇಕು ಅನ್ನೋ ಜಂಜಾಟ ಕೂಡ ಬೇಡ. ಅತಿ ಸುಲಭದ ಇವತ್ತಿನ ಈ ಲಡ್ಡು ರೆಸಿಪಿ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಈ ರೆಸಿಪಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.